ಹಾಯ್ ಎವ್ರಿವನ್, ಬೆಳಿಗ್ಗೆನೇ ಇವತ್ತು ದೋಸೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಪ್ಲೇನ್ ದೋಸೆ ಮತ್ತು ಸ್ವಲ್ಪ ಆನಿಯನ್ ದೋಸೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತೀನಿ. ನಾನು ಫುಲ್ ಇಂಟ್ರೆಸ್ಟಾಗಿ ದೋಸೆ ಮಾಡ್ತಿದ್ರೆ ನಮ್ಮ ಮನೆಯವ್ರು ಬಂದು ಕಾಮಿಡಿ ಮಾಡ್ತಿದ್ದಾರೆ. ಮೊದಲು ಪಿಜ್ಜಾ ಅಂಗಡಿ ಇಕ್ಕಿದ್ರಾ ನೀವು? ಮೊದಲು ಪಿಜ್ಜಾ ಅಂಗಡಿ ಇಕ್ಕಿದ್ರಾ? ನೀವೇ ಬಂದು ತಿಂತಿದ್ರಲ್ಲ. ಹೌದಾ? ಯಾಕೆ ಪಿಜ್ಜಾ ಥರ ಇದೆಯಾ? ಪಿಜ್ಜಾ ಥರ ಏನಿಲ್ಲ, ಅಂಗಿ ಮೇಲೆಲ್ಲ ಪಿಜ್ಜಾ ಹಾಕೊಂಡಿದ್ದೀರಾ. ಆಮೇಲೆ ಅದೇನೋ ಪಿಜ್ಜಾಗ ಅವೇನೆಲ್ಲ ಉದುರಿಸ್ತಾರಲ್ಲ, ಆ ಥರ ಎಲ್ಲ ಉದುರಿಸ್ತಾ ಇದ್ರಲ್ಲ, ಅದಕ್ಕೆ ಕೇಳೋದು. ನಾನು ನಿನ್ನೆ ಏರ್ ಮಾಸ್ಕ್ ಮಾಡ್ಕೊಂಡಿದ್ದೆ, ಅದು ಮಿಕ್ಕಿದ್ದಲ್ಲ. ಅದಕ್ಕೆ ನಮ್ಮ ಮನೆಯವರು ಚೆನ್ನಾಗಿದೆ, ನೀನು ಏರು ಸ್ಮೂತಾಗಿ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಅದನ್ನೇ ಹಾಕೋತಿದ್ದಾರೆ ಉಳ್ದಿರೋದು. ಈ ಏರ್ ಮಾಸ್ಕ್ ಮಾಡ್ಕೊಬಿಟ್ರೆ ನಿಮಗೆ ಶಾಂಪೂನೇ ಬೇಡ, ಆ ಥರನೇ ಏರ್ ವಾಶ್ ಮಾಡ್ಕೋಬೋದು. ಮಾಸ್ಕ್ ವಿತ್ ಕಂಡೀಷನರು, ಶಾಂಪೂ 3 ಥರನೂ ಆಗಿಬಿಡುತ್ತೆ. ನನಗಂತೂ ಸ್ಕೂಲ್ ಡೇಸಿಂದನೂ ಅವಾಗವಾಗ ಮಾಡ್ಕೋತಾ ಇರ್ತೀನಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಥರ ಮಾಡಿಕೊಂಡ್ರೆ ನಾನು ಟಿಫನ್ ಎಲ್ಲ ಮುಗಿಸ್ಕೊಬಿಟ್ಟೋಣ, ಅವ್ರಿಗೂ ಟಿಫನ್ ಹಾಕ್ಕೊಟ್ಟು ಆಫೀಸಿಗೆ ಹೋಗಲಿ ಅಂತ ರೆಡಿ ಮಾಡ್ಕೋತಿದ್ದೆ. ಈ ಏರ್ ಮಾಸ್ಕ್ ಯಾವ ಥರಪ್ಪ ಮಾಡ್ಕೊಳ್ಳೋದಂದರೆ 3 ಇಂದ 4 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನ ಈ ಥರ ಮಿಕ್ಸರ್ಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕು. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ನೀರು, ಸ್ವಲ್ಪ ಫ್ರೆಶ್ ಕರ್ಡ್ನ ಆ್ಯಡ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡಿ ಒಂದು 4 ರಿಂದ 5 ಅವರ್ ಇಟ್ಟರೆ ಈ ಥರ ಫೈನ್ ಪೇಸ್ಟ್ ರೆಡಿ ಆಗುತ್ತೆ. ಈ ಪೇಸ್ಟ್ನ ಸ್ಕ್ಯಾಲ್ಪು ಮತ್ತು ಹೇರ್ಗೆ ಫುಲ್ಲು ಅಪ್ಲೈ ಮಾಡಿ 45 ಮಿನಿಟ್ಸ್ ಆದಮೇಲೆ ಏರ್ ವಾಶ್ ಮಾಡಿ, ಶಾಂಪು ಇಲ್ದೇ. ಏರ್ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಶೈನಿಯಾಗೂ ಅನಿಸುತ್ತೆ. ಸ್ವಲ್ಪ ಮೆಂತ್ಯ ಉಳಿದಿದ್ರೆ ಡ್ರೈ ಆದಮೇಲೆ ಕೂದಲು ಉದುರೋಗುತ್ತೆ, ಡೋಂಟ್ ವರಿ.